ಕಾರ್ಡ್ ಮಾಡಿಸ್ಕೊಟ್ರೆ ಅನುಕೂಲ ಆಗುತ್ತೆ, ನಮಗೆ ಒಂದು ಸಹಾಯಧನ ಸಿಗ್ದಂಗೆ ಆಗುತ್ತೆ. ತುಂಬಾ ಸಂತೋಷ ಮಾಡ್ಕೊಟ್ಟಿರೋದಕ್ಕೆ ಒಳ್ಳೇದು. ಡ್ರೈವರ್ಸ್ಗಳಿಗೆ ಎಲ್ಲರಿಗೂ ಮಾಡೋದಿರೋದಕ್ಕೆ ಹೆಲ್ಪ್ ಆಗುತ್ತೆ. ಫ್ಯೂಚರ್ ಅಲ್ಲಿ ಎಲ್ಲಾ ಚಾಲಕರು ಆದಷ್ಟು ಬೇಗ ತಿಳ್ಕೊಬಿಟ್ಟು ಮಾಡಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತೆಗಾಗಿ ರಾಜ್ಯದ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಮಹತ್ತರವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹೌದು, ಅಂಬೇಡ್ಕರ್ ಕಾರ್ಮಿಕರ ಸಹಾಯ ಹಸ್ತ ಯೋಜನೆ ಅಡಿಯಲ್ಲಿ ಏನು ಕಾರ್ಮಿಕರಿಗೆ ಕಾರ್ಡ್ ಅನ್ನ ವಿತರಣೆ ಮಾಡುವಂತಹ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಈಗ ಆಟೋ ಡ್ರೈವರು ಕೂಡ ಬರ್ತಾರೆ. ಹಾಗಿದ್ರೆ ಆಟೋ ಡ್ರೈವರ್ನ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಆ ಕಾರ್ಡ್ ಮಾಡಿಸಿದ್ದಾರಾ, ಮಾಡಿಸಿಲ್ಲ ಅಂತ ಹೇಳಿದ್ರೆ ಈಗಾಗಲೇ ಏನು ಕರ್ನಾಟಕ ಟಿವಿ ಈಗ ಅವೇರ್ನೆಸ್ ಕಾರ್ಯಕ್ರಮವನ್ನು ಕೂಡ ಮಾಡ್ತಿರುವಂಥದ್ದು. ಆದಷ್ಟು ಬೇಗ ಕಾರ್ಯಕ್ರಮಗಳ ಬಗ್ಗೆ ಅವೇರ್ನೆಸ್ ಮಾಡುವಂಥದ್ದು, ಪ್ರಯೋಜನಗಳನ್ನ ತಗೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮಹತ್ತರವಾದಂತಹ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ನಾನೀಗ ಆಟೋ ಚಾಲಕರನ್ನ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಈಗ ಎಷ್ಟು ವರ್ಷದಿಂದ ನೀವು ಆಟೋವನ್ನ ಓಡಿಸ್ತಾ ಇದ್ದೀರಾ? ಸುಮಾರು ಒಂದು 25 ವರ್ಷದಿಂದ ಓಡಿಸ್ತೀವಿ. ಈಗ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಮಹತ್ತರವಾದಂಥ ಕಾರ್ಯಕ್ರಮ ಮಾಡಿರುವಂಥದ್ದು. ಅಂದ್ರೆ ಕಾರ್ಮಿಕರಿಗೆ ಏನೋ ಕಾರ್ಡನ್ನ ಕೊಡಬೇಕು, ಸವಲತ್ತುಗಳನ್ನ ಪಡ್ಕೊಳ್ಬೇಕು ಅನ್ನುವಂತ ಹೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಮಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿದೆಯಾ? ಏನು ಗೊತ್ತಿಲ್ಲ ಸರ್, ನಿಮ್ಗೆ ಏನು ಗೊತ್ತಿಲ್ಲ. ಓಕೆ, ಈಗಾಗಲೇ ಏನು ಅಸಂಘಟಿತ ಕಾರ್ಮಿಕರ ಒಂದು ಸಾಮಾಜಿಕ ಭದ್ರತೆಗಾಗಿ ಅಂಬೇಡ್ಕರ್ ಕಾರ್ಮಿಕರ ಸಹಾಯ ಹಸ್ತ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನೀವು ಕೂಡ ಅದರಲ್ಲಿ ಏನೋ ಫಲಾನುಭವಿಗಳಾಗ್ಬೋದು, ಅದರ ಪ್ರಯೋಜನಗಳನ್ನು ಕೂಡ ತಗೊಳ್ಬೋದು. ಈಗಾಗಲೇ ಅಧಿಕೃತವಾದಂತಹ ಒಂದು ವೆಬ್ಸೈಟ್ ಅಲ್ಲಿ ಮಾಹಿತಿ ಇರುವಂಥದ್ದು. ಈ ಒಂದು ಮಾಹಿತಿ ಪತ್ರದ ಎಲ್ಲ ಮಾಹಿತಿಗಳಿದೆ. ಏನ್ ಹೇಳಲಿಕ್ಕೆ ಬಯಸ್ತೀರಾ? ಈ ಕಾರ್ಡ್ ಅನ್ನ ಮಾಡಿಸೋದ್ರಿಂದಾಗಿ ಎಷ್ಟು ಅನುಕೂಲ ಆಗುತ್ತೆ, ಏನ್ ಹೇಳ್ತೀರಾ ನೀವು? ಇದು ಕಾರ್ಡ್ ಮಾಡಿಸ್ಕೊಟ್ರೆ ಅನುಕೂಲ ಆಗುತ್ತೆ, ನಮಗೆ ಒಂದು ಸಹಾಯಧನ ಸಿಗ್ದಂಗೆ ಆಗುತ್ತೆ. ಈಗ ಮಾಡಿಸಿಲ್ಲ ಅಂತ ಹೇಳಿದ್ರೆ ಯಾವಾಗ ಮಾಡಿಸ್ಕೊಳ್ತೀರಾ ನೀವು? ಯಾವಾಗ ನೋಂದಣಿ ಮಾಡ್ತೀರಾ? ಯಾವಾಗ ಮಾಡಿಸ್ಕೊಡ್ತಾರೆ ಅವಾಗ ಮಾಡಿಸ್ಕೊಳ್ಳೋದು. ಅಂದ್ರೆ ಇದು ನೋಂದಣಿ ಪ್ರಕ್ರಿಯೆ ಯಾವಾಗಲೂ ಕೂಡ ಇರುವಂತದ್ದು. ನೀವು ಎಷ್ಟು ಬೇಗ ಇದನ್ನ ನೋಂದಣಿ ಮಾಡ್ತೀರಾ ಅಷ್ಟು ಬೇಗ ಅನುಕೂಲ ಆಗುತ್ತೆ. ಆದಷ್ಟು ಬೇಗ ನೀವು ಈಗ ಒಂದು ಕಾರ್ಡಿಗೆ ನೋಂದಣಿ ಆಗಬೇಕು. ಏನೋ ಇಲ್ಲಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ನೀವು ಪ್ರಯೋಜನಗಳು ತಗೊಳ್ಬೇಕು. ನೀವು ಸರ್, ಇದೆಲ್ಲಿ ಮಾಡಿಸ್ಬೇಕು ಅದನ್ನ ಹೇಳಿ ಫಸ್ಟ್. ಈಗಾಗಲೇ ಏನು ಅಧಿಕೃತವಾದಂತಹ ಒಂದು ವೆಬ್ಸೈಟ್ ಅಲ್ಲೂ ಕೂಡ ಆ ಮಾಹಿತಿ ಇರುವಂತದ್ದು. ಇಲ್ಲ ಅಂತ ಹೇಳಿದ್ರೆ ಹತ್ರದಲ್ಲಿರುವಂತಹ ಒಂದು ಹೌದೌದು ಆಗತ್ತೆ, ಈ ಒಂದು ಮಾಹಿತಿ ಕೇಂದ್ರದಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು. ಆದಷ್ಟು ಬೇಗ ಈ ಒಂದು ಕಾರ್ಡ್ ಅನ್ನು ನೋಂದಣಿ ಮಾಡ್ಕೊಳ್ಳಿ, ನಿಮ್ಮ ಕುಟುಂಬನ ರಕ್ಷಣೆ ಮಾಡ್ಕೊಳ್ಳಿ ಅನ್ನುವಂತಹ ಉದ್ದೇಶದಿಂದಾಗಿ ಈಗ ಕಾರ್ಮಿಕ ಸಚಿವರು ಕೂಡ ಸಂತೋಷ್ ಲಾಡ್ ಅವರು ಕೂಡ ಈಗಾಗಲೇ ಏನು ಕಟ್ಟಡ ಕಾರ್ಮಿಕರಿಗೆ ಮನವಿಯನ್ನ ಮಾಡ್ತಿದ್ದಾರೆ. ಈಗ ಯಾವಾಗ ನೀವು ನೋಂದಣಿ ಮಾಡ್ಕೊಳ್ತೀರಾ? ಸರ್, ಆದಷ್ಟು ಬೇಗ ಮಾಡ್ಕೊಳ್ತೀನಿ. ಬಟ್ ಇದು ಬೆಂಗಳೂರನ್ಗೆ ಹೋದ್ರೆ ಆಗುತ್ತಾ? ಆಗತ್ತೆ ಸರಿ, ಮಾಡ್ಬೋದು. ಬೆಂಗಳೂರನ್ನಲ್ಲೂ ಕೂಡ ಆಗುತ್ತೆ, ಅಥವಾ ಹತ್ತಿರ ಇರುವಂತಹ ಸೈಬರ್ ಸೆಂಟರ್ಲ್ಲೂ ಕೂಡ ನೀವು ನೋಂದಣಿ ಮಾಡ್ಕೊಳ್ಬೋದು. ಓಕೆ, ಹಂಗೆ ಆಗಲಿ ಸರ್, ಮಾಡಿಸ್ಕೊಳ್ಳೋಣ. ಆದಷ್ಟು ನೀವು ಮಾಡಿಕೊಟ್ರೆ ಇನ್ನೂ ಒಳ್ಳೇದು, ನೀವು ಮಾಡಿಕೊಟ್ರೆ ಇನ್ನೂ ಒಳ್ಳೇದು ನಮಗೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಸರ್, ಸಿದ್ಧಗಂಗಯ್ಯ ಅಂತ. ಸರ್, ಎಷ್ಟು ವರ್ಷಗಳಿಂದ ನೀವು ಆಟೋವನ್ನು ಓಡಿಸ್ತಿದ್ದೀರಾ ಅಂತ? ನಾವು 2 months ಓಡಿಸೋದು. 2 ತಿಂಗಳು. ಸರ್, ಈಗ ಸಂತೋಷ್ ಲಾಡ್ ಅವರು ಅಂದರೆ ಕಾರ್ಮಿಕ ಸಚಿವರು ಮಹತ್ತರವಾದಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಈಗಲೂ ಕೂಡ ನಿಮಗೆ ಮಾಹಿತಿ ಗೊತ್ತಿರ್ಬೋದು. ಏನು ಅಂಬೇಡ್ಕರ್ ಕಾರ್ಮಿಕರ ಸಹಾಯ ಹಸ್ತ ಯೋಜನೆ ಅಂತ ಹೇಳಿ, ಅಂದರೆ ಏನು ನಿಮ್ಮ ಕುಟುಂಬಕ್ಕೆ ಒಂದು ಪರಿಹಾರ ಆಗೋ ನಿಟ್ಟಿನಲ್ಲಿ, ಅಂದರೆ 50,000 ಅಥವಾ 1 ಲಕ್ಷ ಈ ರೀತಿಯಾದಂಥ ಒಂದು ಪರಿಹಾರ ನೀಡುವಂಥ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ನಿಮಗೆ ಈ ಬಗ್ಗೆ ಮಾಹಿತಿ ಗೊತ್ತಿದೆಯಾ? ಗೊತ್ತಿಲ್ಲ ಸರ್, ಇದ್ರ ಬಗ್ಗೆ ನೀವು ತಿಳ್ಕೊಂಡಿಲ್ಲ? ಹಾಗಿದ್ರೆ ತಿಳ್ಕೊಂಡಿಲ್ಲ, ಬಟ್ ಇದು ಗೊತ್ತಿತ್ತು ಒಂದು ಸ್ವಲ್ಪ, ಆದರೆ ತಿಳ್ಕೊಂಡಿಲ್ಲ. ಯಾಕೆ ಕಾರ್ಡನ್ನು ಯಾಕೆ ನೀವು ಮಾಡಿಸ್ಕೊಂಡಿಲ್ಲ ಅಂತ ಹೇಳಿ? ಇನ್ನೂ ಇಲ್ಲ ಸರ್, 2 months ಆಗಿರೋದು. ನಾವು ಇನ್ನೂ ಡ್ರೈವರ್ ಫೀಲ್ಡ್ ಬಂದು 2 months ಆಗಿರೋದು ಆಟೋ ತೊಗೊಂಡು. ಈ ಮುಂದೆ ಮಾಡಿಸ್ಕೊಳ್ತೀವಿ ಅಂತ. ಮುಂಚೆ ಏನು ವರ್ಕ್ ಮಾಡ್ತಾ ಇದ್ರಿ ನೀವು? ಮುಂಚೆ ನಾವು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ವಿ, ಸ್ಟಾರ್ ಬಜಾರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ವಿ. ಓಕೆ, ಮಾಡಿಸಿಲ್ಲ ಅಂತ ಹೇಳಿದ್ರೆ ಖಂಡಿತ ಮಾಡಿಸಿ, ಇದರ ಪ್ರಯೋಜನ ಕೂಡ ತಗೊಳ್ಳಿ. ಅಂದರೆ ಹೆಚ್ಚಿನ ಮಾಹಿತಿ ಏನು ಗೌರ್ಮೆಂಟ್ ವೆಬ್ಸೈಟ್ ಇರುವಂಥದ್ದು, ಆಮೇಲೆ ಏನು ಟೋಲ್ ಫ್ರೀ ನಂಬರು ಕೂಡ ಇದೆ. ಇದಕ್ಕೆ ಕರೆ ಮಾಡಿ ನೀವು ಮಾಹಿತಿಯನ್ನು ಕೂಡ ಪಡ್ಕೊಳ್ಬೋದು. ಈ ಬಗ್ಗೆ ಏನು ಕರ್ನಾಟಕ ಟಿವಿ ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡ್ತಿರುವಂಥದ್ದು. ಆದಷ್ಟು ಬೇಗ ಈ ಕಾರ್ಡನ್ನು ನೋಂದಣಿ ಮಾಡ್ಕೊಳ್ಳಿ. ಏನು ಸಂತೋಷ್ ಲಾಡ್ ಅವರು ಅಂದರೆ ಕಾರ್ಮಿಕ ಸಚಿವರ ಒಂದು ಕನಸನ್ನು ನನಸಾಗುವಂತಹ ನಿಟ್ಟಿನಲ್ಲಿ ಎಲ್ಲ ಕಾರ್ಮಿಕರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ದಾರೆ. ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು ಕೊನೆಯದಾಗಿ? ತುಂಬ ಸಂತೋಷ, ಮಾಡಿಕೊಟ್ಟಿರೋದಕ್ಕೆ ಒಳ್ಳೆಯದು. ಡ್ರೈವರ್ಸ್ಗಳಿಗೆಲ್ಲರಿಗೂ ಇದು ಮಾಡೋಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಫ್ಯೂಚರಲ್ಲಿ ಅವ್ರಿಗೆ ಏನೇ ಒಂದು ಇದು ಬಂದ್ರೂ ಮಾಡ್ಕೊಳ್ಳೋಕ್ಕೂ ಎಲ್ಲ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದು ಮಾಡಿ. ಇತರೆ ಚಾಲಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು? ಎಲ್ಲ ಚಾಲಕರು ಆದಷ್ಟು ಬೇಗ ತಿಳ್ಕೊಬಿಟ್ಟು ಮಾಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಆಟೋ ಚಾಲಕರ ಮಾತು. ಅಂದರೆ ಈ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅನ್ನುವಂಥದ್ದು. ಕೂಡಲೇ ನಾವು ಈ ಕಾರ್ಡನ್ನು ನೋಂದಣಿ ಮಾಡ್ಕೊಳ್ತೀವಿ, ಈ ಒಂದು ಸವಲತ್ತುಗಳನ್ನು ಪಡ್ಕೊಳ್ತೀವಿ ಅನ್ನುವಂತಹ ಮಾತನ್ನು ಸ್ವತಃ ಆಟೋ ಚಾಲಕರು ಹೇಳಿರುವಂಥದ್ದು.